ಅಡಿಯಿಂದ ಮುಡಿ ತನಕ ಡುಕಾಟಿ ಹಾಕೋಬಿಟ್ಟಿದ್ಯಾ? ಡುಕಾಟಿ 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 ಡುಕಾಟಿ. ಹಾ, ಇವಾಗೆಲ್ಲ ನೀವು ಪ್ಯಾನಿಗಾಲೆ, ಡಿಯಾವೆಲ್, ಮಲ್ಟಿಸ್ಟ್ರಾಡ, ಹೈಪರ್ ಮೋಟಾರ್ಡ್ ಅಂತ ನೋಡಿರ್ತೀರಾ. ಆದ್ರೆ ಅವಾಗಿನ ಟೈಮಲ್ಲಿ ಡುಕಾಟಿ ಅಂದ್ರೆ ಜನರ ತಲೆಗೆ ಬರ್ತಾ ಇದ್ದು ಒಂದೇ ಹೆಸರು, ಮಾನ್ಸ್ಟರ್. ನಿಮ್ಗೇನಾದ್ರೂ ಈ ಗಾಡಿನ ನೋಡ್ಬೇಕು ಅಂದ್ರೆ ಪವರ್ ರಾಡಕ್ ಬನ್ನಿ, ಇಲ್ಲೇ ಪಾರ್ಕ್ ಆಗಿರುತ್ತೆ. ಈಗ ಬರಬೇಡಿ, ಓಪನ್ ಆದ್ಮೇಲೆ ಬನ್ನಿ. ಜಾಗ ಬಿಡಿ. ಡುಕಾಟಿನ ಎತ್ಕೊಂಡು ಇವಾಗ ಪ್ಯಾಲೇಸ್ ಮುಂದೆ ಬಂದಿದೀವಿ. ವಿನಾಯಕ ಸ್ವಾಮಿ ಟೆಂಪಲ್ಗೊಂದು ನಮಸ್ಕಾರ ಹಾಕೊಂಡು, ಆಹಾ, ಓಹೋ, ನಾನಂತೂ ಇದ್ರದ್ದು ರಿವ್ಯೂ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. 30 ಟೋಟಲ್ ಆಗಿ ಗಾಡಿ ಓಡಿರೋದೇನೆ 3030 ಕಿಲೋಮೀಟರ್. ಇಟಾಲಿಯಿಂದ ಬಂದು ಕಂಪನಿ ಒಳಗೆ ಒಂದು ಕಲೆಕ್ಟಬಲ್ ಪೀಸ್ ತರ ನಿಂತಿತ್ತು. ಆದ್ರೆ ಇದ್ರ ಹಣೆ ಬರ ನೋಡಿ, ಇವತ್ತು ಮೈಸೂರು ರೋಡಲ್ಲಿ ಓಡಾಡ್ತಾ ಇದೆ. ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಥಾಟ್ ಇರುತ್ತೆ, ರೋಡಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಕಾಸು ಸಿಕ್ಬಿಟ್ರೆ ನಮ್ಗೆ ಇಷ್ಟ ಬಂದಿರೋ ಸೈಕಲ್ ತಗೋಬಹುದು, ಇಷ್ಟ ಬಂದಿರೋ ಆಟ ಸಾಮಾನು ತಗೋಬಹುದು ಅಂತ. ದೊಡ್ಡವರಾದ್ಮೇಲೂ ಅದೇ ಥಾಟ್ ಇರುತ್ತೆ. ಆದ್ರೆ ಸೈಕಲ್ ಆಟ ಸಾಮಾನ್ಗೋಸ್ಕರ ಅಲ್ಲ, ಬೈಕ್ಗಳಿಗೋಸ್ಕರ. ರೋಡಲ್ಲಿ ಒಂದು 10 ಲಕ್ಷ ಸಿಕ್ಕಿದ್ರೆ ನನಗೆ ಇಷ್ಟ ಬಂದಿರೋ ಗಾಡಿ ತಗೋಬಿಡ್ಬೋದು. ಗಾಡಿನ ಯಾರಾದ್ರೂ ಬಂದು ನಮ್ಗೆ ಗಿಫ್ಟ್ ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಕೀ ಕೊಟ್ಬಿಟ್ಟು ತಗೋಗುರು, ನೀನ್ ಯೂಸ್ ಮಾಡು, ನಿಂದೇ ಗಾಡಿ ಅಂತ ಕೊಟ್ಬಿಟ್ರೆ ಏನ್ ಮಜವಾಗಿರುತ್ತಲ್ವಾ ಅಂತ. ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಆಗಿರ್ಬೇಕು. ಇಷ್ಟು ದಿನ ನಾನು ಅದನ್ನ ಕನಸು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಅದು ನಿಜ ಆಗಿದೆ. ವಕೀಲ ಅವರು ನನಗೆ ಡುಕಾಟಿ ಮಾನ್ಸ್ಟರ್ ನ ಕೊಟ್ಟಿದ್ದಾರೆ. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ಫ್ಯೂಲ್ ಗೇಜ್ ಇಲ್ಲ ಇದ್ರಲ್ಲಿ. 500 ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೆ. ಈಗಲೂ ಅದನ್ನೇ ಮಾಡ್ತೀನಿ. ಆದ್ರೆ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಹೆಂಗಾಗಿದೆ ಅಂದ್ರೆ, ಜನ ಬಂದ್ಬಿಟ್ಟು ನನಗೆ ಹೇಳ್ತಾರೆ, ನೀವು ಟಿಪಿಕಲ್ ಕನ್ನಡಿಗ ಅಲ್ವಾ, ನಾನು ನಿಮ್ ವಿಡಿಯೋ ನೋಡ್ತೀನಿ ಅಂತ. ನನಗೆ ಒಬ್ರು ಎಕ್ಸ್ಟ್ರೈಲ್ ವಿಡಿಯೋ ಮಾಡಿದಾಗ ಕಾಮೆಂಟ್ ಹಾಕಿದ್ರು, ಜಾನ್ವರಿಯಲ್ಲಿ ನೀನ್ ವಿಡಿಯೋ ನೋಡಿದಾಗೆಲ್ಲ ಕಂಗ್ರಾಚುಲೇಷನ್ಸ್ ಹೇಳಿ ಸಾಕಾಗಿದೆ, ಎಷ್ಟು ಹೊಸ ಗಾಡಿ ತಗೋತೀಯ ಅಂತ. ಜನವರಿ ಇನ್ನು ಮುಗ್ದಿಲ್ಲ ಗುರು. Fasten your seat belts. ನೀವಿಲ್ಲೇನ್ ನೋಡ್ತಾ ಇದ್ದೀರಾ, ಇದು ಫೆರಾರಿ ಅವ್ರದ್ದು ಒಂದು ಸಪರೇಟ್ ರೇಸಿಂಗ್ ಯೂನಿಟ್ ಇದೆ. ಅದರಲ್ಲಿ ಯೂಸ್ ಮಾಡೋದು ಪಕಿಲೋ ಆಯಿಲ್ ನ. ಅದೇ ತರ ಒಂದಷ್ಟು ವರ್ಷ ಡಾಕಾರ್ ಅಲ್ಲೂ ಕೂಡ ಪಕಿಲೋ ಆಯಿಲ್ ನ ಯೂಸ್ ಮಾಡಿದ್ರು. ಸೊ ಈ ಡುಕಾಟಿ ಮಾನ್ಸ್ಟರ್ ಏನಕ್ಕೆ, ಇದ್ರಲ್ಲಿ ಏನ್ ಸ್ಪೆಷಲ್ ಅಂತ ನೋಡಿದ್ರೆ, ಇದು 2012 ಮಾಡೆಲ್. ಆ ಇಯರ್ ಅಲ್ಲಿ ಮಾನ್ಸ್ಟರ್ ಎಷ್ಟು ಫೇಮಸ್ ಆಗಿತ್ತು, ಇದಕ್ಕೆ ಎಷ್ಟು ಹೈಪ್ ಇತ್ತು, ಎಷ್ಟು ಫ್ಯಾನ್ ಬೇಸ್ ಇತ್ತು ಅಂದ್ರೆ, 2012 ತನಕ ಯಾವ್ದಾದ್ರು ಡುಕಾಟಿ ಗಾಡಿಗಳೆಲ್ಲ ಸೇಲ್ ಆಗಿತ್ತು, ಅದರಲ್ಲಿ 50% ಮಾನ್ಸ್ಟರ್ ಆಗಿತ್ತು. ಈ ಸಾಮ್ರಾಜ್ಯ ಕಟ್ಟಕ್ಕೆ ನಾನು 25 ವರ್ಷ ತಗೊಂಡೆ. ಡುಕಾಟಿ ಅವ್ರದ್ದು ಕತೆನೆ ಒಂಥರ ಕ್ರೇಜಿ ಗುರು. ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಅವ್ರ ಫ್ಯಾಕ್ಟರಿನ ಮಟಾಶ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಸೈಕಲ್ ಗೆ ಇಂಜಿನ್ ನ ಫಿಟ್ ಮಾಡ್ಬಿಟ್ಟು ಡುಕಾಟಿ ಗಾಡಿಗಳನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇಟಾಲಿಯಲ್ಲಿ ಒಂದು ಕಮರ್ಷಿಯಲೈಸೇಷನ್ ಆಗ್ಬೇಕು, ಎಕಾನಮಿ ಇಂಪ್ರೂವ್ ಆಗ್ಬೇಕು, ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಮೇನ್ ಪಿಲ್ಲರ್ ಆಗಿದ್ದು ಈ ಡುಕಾಟಿ ಗಾಡಿಗಳು. ಅದಕ್ಕೋಸ್ಕರ ಇವತ್ತಿಗೂ ಇಟಾಲಿಯನ್ಸ್ ಗೆ ಡುಕಾಟಿ ಅಂದ್ರೆ ಅಷ್ಟು ಪ್ರೀತಿ ಇದೆ. ಏನ್ ಪ್ರೀತಿನೋ ಏನ್ ಪ್ರೇಮಗಳು. ಡುಕಾಟಿ ಬಂದು ಇಟಾಲಿಯನ್ ಕಂಪನಿ, ಪಕಿಲೋ ಬಂದು ಇಟಾಲಿಯನ್ ಕಂಪನಿ. ಸೊ ಈ ಪಕಿಲೋ ಅವರು ಡುಕಾಟಿಗೆ, ಫೆರಾರಿಗೆ, ಲ್ಯಾಂಬರ್ಗಿನಿಗೆ ಅಫಿಷಿಯಲ್ ಆಗಿ ಲೂಬ್ರಿಕೆಂಟ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ನಿಮ್ಮಲ್ಲಿ ಸುಮಾರು ಜನ ಅನ್ಕೋತಾ ಇರ್ತೀರಾ, ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಹರ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ರು ನಮ್ ಕೈನಲ್ಲಿ ಒಂದು ನಾರ್ಮಲ್ ಗಾಡಿನೇ ತಗೊಳಕ್ ಆಗ್ತಾ ಇಲ್ಲ, ಇವನ್ ಹೆಂಗೆ ಬ್ರ್ಯಾಂಡ್ ಅವರು ಒಂದ್ ಗಾಡಿ ಫ್ರೀ ಆಗಿ ಕೊಟ್ರು ಅಂತ. ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿ. ಈ ಜಗತ್ನಲ್ಲಿ ಯಾವ್ದು ಫ್ರೀ ಇಲ್ಲ. ಪ್ರತಿ ಒಂದು ವಸ್ತುನೇ ಆಗ್ಲಿ, ವಿಚಾರನೇ ಆಗ್ಲಿ, ನಿಮ್ಮ ಜೀವನದಲ್ಲಿ ಅದು ಇರ್ಬೇಕು ಅಥವಾ ಬರಬೇಕು ಅಂದ್ರೆ ನೀವು ಅದಕ್ಕೆ ಅಷ್ಟೇ ಎಫರ್ಟ್ ಹಾಕಿರ್ಬೇಕು. ಆಸೆ ಪಡೋರ್ಗೆ ಅದೃಷ್ಟ ಬೇಕು ಸರ್, ಕಷ್ಟ ಪಡೋರ್ಗಲ್ಲ. ಒಂದು ಸಲ ನಾನು ನನ್ನ ಟೈಗರ್ಗೆ ಪಕೆಲೋ ಆಯಿಲ್ ಹಾಕಿಸ್ದೆ. ಸೀದಾ ನಾನು ಹೋಗ್ಬಿಟ್ಟು ಅವ್ರನ್ನ ಅಪ್ರೋಚ್ ಮಾಡಿದ್ದು, ಆಯಿಲ್ ಬ್ಯೂಟಿಫುಲ್ ಆಗಿದೆ, ನನಗೆ ನೀವು ಆಯಿಲ್ ಕೊಡ್ತೀರಾ ಕೊಲಾಬ್ರೇಷನ್ ಅಲ್ಲಿ ಅಂತ. ಇವತ್ತು ನಾವೇನೆ ಅಫಿಷಿಯಲ್ ಆಗಿ ಪಕೆಲೋ ಆಯಿಲ್ ನ ಸೇಲ್ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಪವರ್ ರಾಡ್ ಅಲ್ಲಿ ಸಿಗುತ್ತೆ. ಇವಾಗ ತಾನೇ ನಾವು ಮಂಗಳೂರು ಸೈಡ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿದೀವಿ. ಕರ್ನಾಟಕದಲ್ಲಿ ಎಲ್ಲೇ ಇದ್ರು ನೀವು ಯಾವ್ದೇ ಗಾಡಿಗೆ ಬೇಕು ಅಂದ್ರೂ ಈಗ ಪಕೆಲೋ ಆಯಿಲ್ ಸಿಗುತ್ತೆ. ನನ್ನ ಅವಶ್ಯಕತೆ ಯಾರಿಗಿದೆ, ನನ್ನ ಅವಶ್ಯಕತೆನೇ ಇಲ್ವಲ್ಲ. ಜನಕ್ಕೆ ಯೂಟ್ಯೂಬರ್ಸ್ ಮೇಲೆ ಅಷ್ಟು ಈಸಿಯಾಗಿ ನಂಬಿಕೆ ಬರೋದಿಲ್ಲ. ಇವರೆಲ್ಲ ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡ್ತಾರೆ ಬಿಡು ಅಂತ ಅನ್ಕೋತಾರೆ. ಆದ್ರೆ ನಾನ್ ಯಾವಾಗ ಜೆನ್ವಿನ್ ಆಗಿ ಪಕೆಲೋಗೆ ಪ್ರಮೋಟ್ ಮಾಡಕ್ ಶುರು ಮಾಡಿದೆ, ಸುಮಾರು ಜನ ಬಂದು ಆಯಿಲ್ ನ ಹಾಕ್ಸಿದ್ರು, ಒಳ್ಳೆ ರಿವ್ಯೂಸ್ ಕೊಟ್ರು, ಬೇರೆಯವ್ರಿಗೂ ಹೇಳಕ್ ಶುರು ಮಾಡಿದ್ರು ಇದು ಸಕ್ಕತ್ತಾಗಿದೆ ಯೂಸ್ ಮಾಡಿ ಅಂತ. ಆ ಟ್ರಸ್ಟ್ ನಾನು ಗೈನ್ ಮಾಡೋದಕ್ಕೆ 4 ವರ್ಷ ತಗೊಂಡಿದ್ದೀನಿ ಗುರು. ಆ ನಂಬಿಕೆ, ಆ ಪ್ರೀತಿ, ಆ ವಿಶ್ವಾಸದಿಂದಾನೆ ಇವತ್ತು ನಮ್ಮ ಮನೆಗೆ ಈ ಗಾಡಿ ಬಂದಿರೋದು. ನಾನೆಲ್ಲ ಕೆಲ್ಸಾನು ದುಡ್ಡುಗೋಸ್ಕರ ಮಾಡಲ್ಲ ಮಿಸ್ಟ್ರೆ. ಓ ಇವ್ರು ನೋಡಿ ಇಲ್ಲಿ ಡುಕಾಟಿ ಶರ್ಟ್ ತಗೊಂಡ್ ಜಿಮ್ಗೆ ಹಾಕೋ ಬರ್ತಾ ಇದ್ನಲ್ಲ ನಾನು, ಅರ್ಧೇ ಹೋಯ್ತದು ಗಾಡಿ ತಗೊಳ್ಳೋಷ್ಟರಲ್ಲಿ. ಈ ಗಾಡಿ ತಗೊಳ್ಳೋಷ್ಟು ಶರ್ಟ್ ಅರ್ಧೋಯ್ತದೆ. ಡುಕಾಟಿ ಶೂ, ಶರ್ಟ್, ಜಾಕೆಟ್, ಬ್ಯಾಗ್ ಹಾಕೋರ ಡುಕಾಟಿ ಇಲ್ಲ, ಆದ್ರೆ ಡುಕಾಟಿ ಇರೋರು ಅವರು ಇದ್ರಲ್ಲಿ ಇರ್ತಾರೆ. ಲೂಯಿ ವಿಟಾನ್, ಗುಚ್ಚಿ. ಅವ್ರಾಗ ಹಳ್ಳಕ್ ಬೀಳ್ತೀರಾ?
ಬಿದ್ರು ಬೀಳ್ತಾರ ಹೇಳಕ್ಕಾಗಲ್ಲ ಬಿಡಿ. ಕೆಲವೊಂದ್ಸಲ ನಾವ್ ಎಷ್ಟೇ ಮಾತಾಡಿದ್ರು ಒಂದಷ್ಟು ಫೀಲಿಂಗ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಮಾತು ಬರಲ್ವಂತೆ. ಫಸ್ಟ್ ಟೈಮ್ ಕ್ರಿಕೆಟ್ ಆಡಿದಾಗ, ಫಸ್ಟ್ ಟೈಮ್ ಮೈಸೂರು ಪಾಕ್ ತಿಂದಾಗ, ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದಾಗ, ಫಸ್ಟ್ ಟೈಮ್ ಪ್ರೀತಿ ಆದಾಗ, ಫಸ್ಟ್ ಟೈಮ್ ಮಕ್ಕಳು ಮಾಡಿದಾಗ, ಫಸ್ಟ್ ಟೈಮ್ ನಮ್ಮ ಡ್ರೀಮ್ ಬೈಕ್ ನ ಓನ್ ಮಾಡಿದಾಗ, ಇದೆಲ್ಲ ಆಗೋ ಮುಂಚೆ ಹೆಂಗೆಂಗೋ ಇರುತ್ತೆ ಅಂತ ಕನ್ಸ್ ಕಾಣ್ಕೊಂಡು ಯಾವ್ಯಾವ ತರನೋ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಸಲ ಇದು ರಿಯಾಲಿಟಿ ಆದಾಗ ಒಂದು ಸೈಡ್ ಅಲ್ಲಿ ತುಂಬಾ ಓವರ್ವೆಲ್ಮಿಂಗ್ ಆಗ್ಬಿಡುತ್ತೆ. ಫೀಲಿಂಗ್ ಹೆಂಗಿದೆ ಅಂತ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ. ಇಲ್ಲ ಅಂದ್ರೆ ಇನ್ನೊಂದು ಸೈಡ್ ಅಲ್ಲಿ ಇಷ್ಟೇನಾ ಗುರು ಅನ್ಸ್ಬಿಡುತ್ತೆ. ಜೀವನನೇ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಸುಮಾರು ಜನ ನೋಡ್ತಾ ಇದ್ದೀನಿ 9 to 5 ಜಾಬ್ ಮಾಡ್ತಾ ಇದಾರೆ. ಅದೇ ತರ ನಾನು ಸುಮಾರು ವಿಡಿಯೋಗಳಲ್ಲೂ ನೋಡಿದೀನಿ. 9 to 5 ಜಾಬ್ ಮಾಡಿದ್ರೆ ಒಳ್ಳೆ ಕಾರ್ಗಳು ತಗೊಳಕ್ಕಾಗಲ್ಲ, ಒಳ್ಳೆ ಗಾಡಿಗಳು ತಗೊಳಕ್ಕಾಗಲ್ಲ, ಬಿಸ್ನೆಸ್ ಮಾಡ್ಬೇಕು, ಯೂಟ್ಯೂಬ್ ಮಾಡ್ಬೇಕು, ಅವಾಗ ಈ ತರ ಗಾಡಿಗಳನ್ನ ತಗೋಬಹುದು ಅಂತ. ಅದು ನೀವ್ ಯಾವ 9 to 5 ಜಾಬ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು ಜನ 9 to 5 ಜಾಬ್ ಮಾಡ್ಕೊಂಡೇನೆ ಹೆವಿ ದುಡ್ಡು ಮಾಡಿದ್ದಾರೆ. ಆದ್ರೆ ಒಂದು ವಿಷಯ ಎಲ್ಲಿ ಮಿಸ್ ಆಗೋದು ಅಂದ್ರೆ, ಯಾರಾದ್ರೂ ಒಬ್ರು 9 to 5 ಜಾಬ್ ಮಾಡ್ತಾ ಇರೋರ್ನ ನೋಡಿ ಇನ್ನೊಬ್ರು ನಾನು ನಿನ್ ತರ ಆಗಬೇಕು ಅಂತ ಯೋಚನೆ ಮಾಡೋದಿಲ್ಲ. ಆದ್ರೆ ನಿಮ್ಮಲ್ಲೇನೆ ಎಷ್ಟೊಂದ್ ಜನ ವಿಡಿಯೋ ನೋಡ್ತಾ ಇರೋರು, ನಾನು ಇವತ್ತು ಇಷ್ಟೊಂದು ಕಾರು ಗಾಡಿಗಳನ್ನ ತಗೊಳೋದ್ ನೋಡಿ 9 to 5 ಜಾಬ್ ಮಾಡ್ತಿದ್ರು ಕೂಡ ಅದನ್ನ ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೋತಾ ಇರ್ತೀರಾ. ಯೂಟ್ಯೂಬ್ ಜೀವನ ನೀವು ಅನ್ಕೊಂಡಷ್ಟು ಈಸಿನೂ ಅಲ್ಲ, ನೀವು ಅನ್ಕೊಂಡಷ್ಟು ಫ್ಯಾನ್ಸಿ ಆಗೋ ಇರೋದಿಲ್ಲ. ನಾನು ಇದೇ 4 ವರ್ಷ ಏನ್ ಯೂಟ್ಯೂಬ್ ಅಲ್ಲಿ ಎಫರ್ಟ್ ಹಾಕಿದ್ದೀನಿ, 9 to 5 ಜಾಬ್ ಅಲ್ಲಿ ಎಫರ್ಟ್ ಹಾಕಿದ್ರೆ ನಾನೊಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಲೆವೆಲ್ಗೂ ಮೇಲ್ ಹೋಗ್ಬಿಡ್ತಾ ಇದ್ದೆ. ಆದ್ರೆ ನನಗೆ ಒಂದು ಐಡೆಂಟಿಟಿ ಬೇಕಿತ್ತು. ನನಗೆ ಏನ್ ಇಷ್ಟ ಆಗಿದೆ ಅದನ್ನ ತಗೊಳಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಇವಾಗ ಅದನ್ನೆಲ್ಲ ಹೆಂಗ್ ತಗೋತಾ ಇದ್ದೀನಿ ಅಂತ ಒಂದು ಕತೆ ಹೇಳಕ್ಕೆ ಪ್ಲಾಟ್ಫಾರ್ಮ್ ಬೇಕಿತ್ತು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ನ ಚೂಸ್ ಮಾಡಿದ್ದು. ನಾನು ಕೆಲಸ ಇಲ್ಲದೆ ಯೂಟ್ಯೂಬ್ ಮಾಡಕ್ ಬಂದಿದ್ದಲ್ಲ ಗುರು. ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ದಿದ್ ಕೆಲಸನ ಬಿಟ್ಟು ಯೂಟ್ಯೂಬ್ ಮಾಡಕ್ ಬಂದಿದ್ದು. ನೀವು ತಪ್ಪು ಮಾಡ್ಬಿಟ್ರಿ. ಇಲ್ಲ, ನಾವು ಒಳ್ಳೇದೇ ಮಾಡಿದ್ವಿ. ಆದ್ರೆ ಒಂದು ಟೈಮಲ್ಲಿ ಏನಾಗಿತ್ತು ಅಂದ್ರೆ ಡುಕಾಟಿ ಗಾಡಿಗಳನ್ನ ಅಷ್ಟು ಜನ ತಗೋತಾ ಇರಲಿಲ್ಲ. ಒಂದ್ ಕಡೆ ಎಕ್ಸ್ಪೆನ್ಸಿವ್ ಆಗಿತ್ತು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೆವಿ ಕಾಂಪಿಟೇಷನ್ ಇತ್ತು, ಇದಕ್ಕಿಂತ ಬೆಟರ್ ಗಾಡಿಗಳಿತ್ತು, ಅಫೋರ್ಡೆಬಲ್ ಗಾಡಿಗಳಿತ್ತು. ಅವಾಗ 90s ಅಲ್ಲಿ ಡುಕಾಟಿ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಒಂದು ಸಾದಾ ಸೀದಾ ಏರ್ ಕೂಲ್ಡ್ ಸಿಂಪಲ್ ಆಗಿರುವಂತ ಬೇಸಿಕ್ ಡುಕಾಟಿ ಗಾಡಿನ ಸೇಲ್ ಮಾಡೋಣ ಅಂತ. ಅದಕ್ಕೆ ಅವರು ಡುಕಾಟಿ ಮಾನ್ಸ್ಟರ್ ಅಂತ ಹೆಸರಿಡ್ತಾರೆ. ಇಡೀ ವರ್ಲ್ಡ್ ಅಲ್ಲಿ ಕ್ರೇಜಿ ನಂಬರ್ಸ್ ಅಲ್ಲಿ ಸೇಲ್ ಆಗುತ್ತೆ. ನಮ್ಮ ದೇಶಕ್ಕೆ ಆ ಟೈಮ್ ಅಲ್ಲಿ ಬಂದಿದ್ದಂತ ಒನ್ ಆಫ್ ದ ಫಸ್ಟ್ ಡುಕಾಟಿ ಇದು. ನಿಮ್ಮಲ್ಲಿ ಯಾರಾದ್ರೂ ಸೀರಿಯಸ್ ಆಗಿ ಯೂಟ್ಯೂಬ್ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮಾಡಿ. ಮಧ್ಯರಾತ್ರಿಯಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಮಾಡಿ. ಆದ್ರೆ ಪ್ರಾಪರ್ ಆಗಿ ಒಂದು ಗೇಮ್ ಪ್ಲಾನ್ ಇರಬೇಕು. ನೀವ್ ಮಾಡಿ. ಕೆಲ್ಸದ ಮೇಲೆ ಒಂದು ರೆಸ್ಪೆಕ್ಟ್ ಅನ್ನೋದಿರ್ಬೇಕು, ಮನ್ಸಲ್ಲಿ ಹಾನೆಸ್ಟಿ ಇರಬೇಕು, ಮಾಡಿ. ಹಾಕೋ ಪ್ರತಿಯೊಂದು ಹೆಜ್ಜೆನಲ್ಲೂ ಎಥಿಕ್ಸ್ ಇರಬೇಕು. ಮಾಡಿ. ಇದೆಲ್ಲ ಇತ್ತು ಅಂದ್ರೆ ನಿಮ್ಗೆ ಖುಷಿಯಾಗಿರೋದಕ್ಕೆ ಬೇರೆ ಇನ್ನೇನು ಬೇಕಾಗೋದಿಲ್ಲ. ಮಾಡಿ ಬಾಸ್, ಮಾಡಿ. ಖುಷಿಯಾಗಿರೋದಕ್ಕೆ ನಿಮ್ಗೆ ಏನೇನ್ ಬೇಕು ಅಂತ ಅನ್ಸಿತ್ತು ಅದೆಲ್ಲ ತಾನಾಗೆ ಬರುತ್ತೆ. ಪೆಟ್ರೋಲ್ ಹಾಕ್ಸಕ್ಕೂ ಇದೆ. ಎಷ್ಟಣ್ಣ ಅಂದ್ರು? 15 ಲಕ್ಷ ಅಣ್ಣ ಗಾಡಿ ಅಂದೆ. ಮೈಲೇಜ್ 15 ಅಣ್ಣ. ಕಾರ್ ಬರುತ್ತೆ ಅಣ್ಣ, ಕಾರಲ್ಲಿ ಹೋದ್ರೆ ನಾನು ನೋಡ್ತಾರಣ್ಣ, ಇದ್ರಲ್ಲಿ ಹೋದ್ರೆ ನೀವು ಕೇಳಲಿಲ್ವಾ? ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ ಬನ್ನಿ. ಪ್ರತಿಯೊಬ್ಬ ರೈಡರ್ಗೂ ಲೈಫ್ ಅಲ್ಲಿ ಒಂದು ಡುಕಾಟಿ ಇಡಬೇಕು ಅನ್ನೋ ಆಸೆ ಇರುತ್ತೆ. ನನಗೂ ಆಸೆ ಒಂದಾನೊಂದು ಕಾಲದಲ್ಲಿ ಇತ್ತು. ಅವಾಗ ನಾನು ಇನ್ನು ಯೂಟ್ಯೂಬ್ಗೆ ಹೊಸದಾಗಿ ಬಂದಿದ್ದೆ. ಗಾಡಿಗಳ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ನ ಹತ್ರ ಹಯಾಬೂಸಾ ಇತ್ತು, ಆದ್ರೆ ನಾನು ಯಾರಿಗೂ ಹೇಳಿರ್ಲಿಲ್ಲ ನನ್ನ ಹತ್ರ ಹಯಾಬೂಸಾ ಇದೆ ಅಂತ. ನಾನೊಂದ್ಸಲ ಒಂದು ಡುಕಾಟಿ ಡೀಲರ್ಶಿಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಟೆಸ್ಟ್ ರೈಡ್ ಬೇಕು ಗಾಡಿ ಅಂತ ಕೇಳಿದ್ದೆ. ಅವರು ಅವಾಗ ನನಗೆ ಗಾಡಿನ ಕೊಟ್ಟಿರ್ಲಿಲ್ಲ. ಅದು ಅವ್ರ ತಪ್ಪು ಅಂತ ಹೇಳಕ್ ಆಗೋದಿಲ್ಲ, ನಾನೇ ಅಳತೆಗೆ ಮೀರಿದ ಆಸೆ ಪಟ್ಟಿದ್ದೆ. ಆದ್ರೆ ಇವಾಗ ಅದೇ ಡುಕಾಟಿ ಶೋರೂಮ್ ಅವರು ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನಮ್ ಬೈಕ್ ಲಾಂಚ್ ಬನ್ನಿ, ಒಂದ್ ಗಾಡಿ ಕೊಡ್ತೀವಿ, ರಿವ್ಯೂ ಮಾಡಿ, ಒಂದ್ ದಿನ ಪೂರ್ತಿ ಎತ್ಕೊಂಡು ಓಡಾಡಿ ಅಂತೆಲ್ಲ ಹೇಳ್ತಾರೆ. ಅವಾಗ ನಾನು ಒಂದು ಡಿಸಿಷನ್ ತಗೊಂಡಿದ್ದೆ, ನಮ್ಮ ಮನೆಗೆ ಡುಕಾಟಿ ಬರೋ ತನಕ ನಾನು ಡುಕಾಟಿದು ವಿಡಿಯೋ ಮಾಡೋದಿಲ್ಲ ಅಂತ. ಸೊ ಇವತ್ತು ನಮ್ಮ ಮನೆಗೆ ಡುಕಾಟಿ ಬಂದಿದೆ, ಅದಕ್ಕೆ ನಾನು ಡುಕಾಟಿದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಅಳತೆ ಮೀರಿದ ಆಸೆನ ಪಡೋದು ತಪ್ಪಲ್ಲ, ಆದ್ರೆ ಅದನ್ನ ಬರೀ ಆಸೆಯಾಗಿ ಇಟ್ಕೊಳ್ಳೋದು ತಪ್ಪು ಅಂತ. ನಾವು ಮಾಡ್ತಿರೋದು ತಪ್ಪಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು. ಇದನ್ನ ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ, ಆ ಅನ್ಕೊಂಡವ್ರಿಗೆ ಹೇಳ್ತೀನಿ, ನಾವು ತಪ್ಪೇ ಮಾಡ್ತೀವಿ. ಹೆವಿ ಲೌಡ್ ಇದೆ ಗುರು ಸ್ಟಾಕ್ ಎಕ್ಸಾಸ್ಟ್ ಇದ್ರಲ್ಲಿ. ಪ್ರತಿ ಹೊಸ ಗಾಡಿ ಕಾರು ತಗೊಂಡಾಗ್ಲೂ ನಾನು ಈ ಬೆಟ್ಟಕ್ಕೆ ಬರ್ತಾನೆ ಇರ್ತೀನಿ. ನೋ ಪಾರ್ಕಿಂಗ್ ಸರಿ ಅಣ್ಣ. ಅದಕ್ಕೆ 2 ಮೇನ್ ರೀಸನ್ ಏನು ಅಂದ್ರೆ, ಒಂದು ಬೆಟ್ಟಕ್ಕೆ ಬಂದಾಗ ಶಾಂತಿ ಸಿಗುತ್ತೆ, ಇನ್ನೊಂದು ನಮ್ ಬೆಟ್ಟದ ರೋಡ್ಗಳು ಬಾಂಬ್ ಆಗಿದೆ ಗುರು. ಎಷ್ಟು ಸಖತ್ತಾಗಿದೆ ನೋಡಿ, ಇನ್ ಎಲ್ಲಿ ಸಿಗುತ್ತೆ ನಿಮ್ಗೆ ಈ ತರ. ವಾವ್, ನಮ್ಮ ದೇಶದಲ್ಲಿ ಡುಕಾಟಿ ನಶಾ ಹಚ್ಚಿದಂತ ಗಾಡಿ ಅಂದ್ರೆ ಮಾನ್ಸ್ಟರ್. ಡುಕಾಟಿಗೆ ಯಾವ ತರ ವರ್ಲ್ಡ್ ವೈಡ್ ಲೆಗಸಿ ಇದೆ, ಪಕೇಲೋಗೆ ಆ ತರ ಇಟಾಲಿಯಲ್ಲಿ ಇದೆ ಗುರು. ಪಕೇಲೋ ಅವರು ಲುಬ್ರಿಕೇಶನ್ ಗಳನ್ನ ಮಾಡಕ್ ಶುರು ಮಾಡಿದ್ದು 1960s ಅಲ್ಲಿ. ಇದೊಂದು ಫ್ಯಾಮಿಲಿ ಬಿಸ್ನೆಸ್. ಆದ್ರೆ ಪಕೇಲೋ ಅನ್ನುವಂತ ಕಂಪ್ನಿ ಎಸ್ಟಾಬ್ಲಿಷ್ ಆಗಿದ್ದು 1930 ಅಲ್ಲಿ. ಇನ್ನೊಂದು 4 ವರ್ಷಕ್ಕೆ ಪಕೇಲೋಗೆ 100 ವರ್ಷ ಆಗುತ್ತೆ. ನಾನಿವತ್ತು ವಿಡಿಯೋ ಮಾಡಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೆ. ಇಲ್ಲಿ ನನಗೊಂದು ಪೋಸ್ಟರ್ ಕಾಣಿಸ್ತು, ಮಿಸ್ಸಿಂಗ್ ಅಂತ ಇದೆ ನೋಡಿ. ಲಿಯೋ ಅಂತ ಬೆಕ್ಕು ಕಳ್ದೋಗ್ಬಿಟ್ಟಿದೆಯಂತೆ. ಇಂಡಿಯನ್ ಕ್ಯಾಟು ವೈಟ್ ಕಲರ್ ಇದೆ, ಬ್ಲ್ಯಾಕ್ ಬಾಲ ಇದೆ.
ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಈ ನಂಬರ್ ಕಾಲ್ ಮಾಡಿ. ಕಂಪ್ಲೀಟ್ ರೆಡ್ ಕಲರ್ ಇತ್ತು, ಡುಕಾಟಿ ರೆಡ್ ಅಂತಾರೆ. ಇಲ್ಲಿದೆ ನೋಡಿ ಈ ತರ. ಅದಾದ್ಮೇಲೆ ನಾವು ಪಕೆಲೋದು ವ್ರಾಪ್ ಮಾಡಿದೀವಿ. ಕಾರು ಗಾಡಿ ಆಟೋಗಳ ಮೇಲೆಲ್ಲ ನೋಡಿರ್ತೀರಾ ಅಲ್ವಾ, ಅಪ್ಪ ಅಮ್ಮನ ಆಶೀರ್ವಾದ ಅಂತ ಹಾಕೊಂಡಿರ್ತಾರೆ. ನಾವ್ ಅದಕ್ಕೆ ಗಾಡಿ ತುಂಬಾ ಪಕೆಲೋ ಸ್ಟಿಕ್ಕರ್ ಹಾಕಿದೀವಿ, ಪಕೆಲೋದವ್ರ ಆಶೀರ್ವಾದ ಅಂತ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಡಿ ಬಾಸ್ ದರ್ಶನ್ ಅವ್ರನ್ನ ಯಾರ್ಯಾರು ಹೆಂಗ್ ನೋಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಚಿಕ್ಕ ವಯಸ್ಸಿಂದ ನಾನು ದರ್ಶನ್ ಅವ್ರನ್ನ ನೋಡಿದಾಗೆಲ್ಲ ನನ್ಗೆ ಅನ್ಸ್ತಾ ಇದ್ದಿದ್ದು, ಲೈಫ್ ಅಲ್ಲಿ ನಾವು ಮಾಡೋ ಕೆಲಸದಲ್ಲಿ ಬೆಳವಣಿಗೆ ಅನ್ನೋದಿದ್ರೆ ದರ್ಶನ್ ಅವ್ರ ತರ ಇರಬೇಕು ಅಂತ. ಲೈಟ್ ಬಾಯ್ ಇಂದ ಸ್ಟಾರ್ ಬಾಯ್ ಆಗುವಂತ ಕತೆ ಇದೆಯಲ್ಲ ಗುರು, ಇದು ಯಾವುದೇ ಬ್ಯಾಕಪ್ ಇಲ್ದೆ ಸ್ವಂತ ಎಫರ್ಟ್ ಇಂದ, ಬರೀ ಲಕ್ ಚಾನ್ಸ್ ಹಾರ್ಡ್ ವರ್ಕ್ ಇಂದ ಸಾಧ್ಯ ಆಗೋದಿಲ್ಲ. ನೀವು ಬೆಳಿಬೇಕಾದ್ರೆ ಯಾರ್ಯಾರು ತುಳಿಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಎದುರಿಸಿ ನಿಲ್ಲುವಂತ ಡಬ್ಬಲ್ ಗುಂಡಿಗೆ ಇರೋರ್ಗ್ ಮಾತ್ರ ಸಾಧ್ಯ. ಮರ ಕಡಿಯೋರು ಸಾವಿರಾರು ಸಲ ಬಂದ್ ಕಡಿದ್ರು ಮತ್ತೆ ಮತ್ತೆ ಬೆಳೆಯೋ ತಾಕತ್ತಿರ್ಬೇಕು. ಆಗ್ಲೇ ಒಂದು ಗಿಡ ಹೆಮ್ಮರವಾಗಿ ಬೆಳೆಯೋಕ್ ಸಾಧ್ಯ. ಆಲ್ಮೋಸ್ಟ್ ಒಂದು ವರ್ಷದ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ. 2 ಸಿಲಿಂಡರ್ ಒಂದು ಸೂಪರ್ ಬೈಕ್ ಇಡಬೇಕು ಅಂತ ಇಷ್ಟ ಇದೆ, ಅದೇ ತರ 3 ಸಿಲಿಂಡರ್ ಒಂದು ಸೂಪರ್ ಬೈಕ್ ಇಡಬೇಕು ಅಂತ ಇಷ್ಟ ಇದೆ. ಬೆಸ್ಟ್ ಸಿಂಗಲ್ ಸಿಲಿಂಡರ್ ಗಾಡಿ ಇಲ್ಲಿದೆ, ನನಗೆ ಗೊತ್ತಿರೋ ತರ ಬೆಸ್ಟ್ 3 ಸಿಲಿಂಡರ್ ಗಾಡಿ ಇಲ್ಲಿದೆ, ಬೆಸ್ಟ್ 4 ಸಿಲಿಂಡರ್ ಗಾಡಿ ಇಲ್ಲಿದೆ. 2 ಸಿಲಿಂಡರ್ ಗಾಡಿಗೆ ಒಂದು ಜಾಗ ಬಿಟ್ಕೊಂಡಿದ್ದೀನಿ, ಅದನ್ನ ತಗೊಳಕ್ಕೆ ಜಾಸ್ತಿನೇ ಟೈಮ್ ಆಗುತ್ತೆ. ಇಲ್ಲಿದೆ ನೋಡಿ ಇವಾಗ ಒನ್ ಆಫ್ ದ ಬೆಸ್ಟ್ 2 ಸಿಲಿಂಡರ್ ಮೋಟರ್ ಸೈಕಲ್, ಜೊತೆಗೆ ನಾನು ಓನ್ ಮಾಡಿರುವಂತ ಬೆಸ್ಟ್ ಮೋಟರ್ ಸೈಕಲ್ ಇಲ್ಲೇ ಇದೆ. ಆದ್ರೆ ಇನ್ನೂ ಇಲ್ಲಿ ಇಷ್ಟು ಜಾಗ ಖಾಲಿ ಇದೆ, ಇಲ್ಲಿ ತುಂಬಸಕ್ಕೆ ಗಾಡಿಗಳು ಬರುತ್ತೆ. ನಾನು 3 ಸಿಲಿಂಡರ್ ಅಲ್ಲಿ ಯಾವ್ದು ಸೂಪರ್ ಸ್ಪೋರ್ಟ್ ಬೈಕ್ ಬರುತ್ತೆ ಅಂತ ನೋಡ್ತಾ ಇದ್ದೆ. ಒಂದು ಆಪ್ಷನ್ ಯಮಹಾ R9 ಇದೆ, ಇದು ನಮ್ ದೇಶದಲ್ಲಿ ಇನ್ನೂ ಬಂದಿಲ್ಲ. ಇನ್ನೊಂದು ಆಪ್ಷನ್ ಡೇಟೋನಾ ಇದೆ, ಆದ್ರೆ ಈ ಗಾಡಿ ನಮ್ ದೇಶಕ್ಕೆ ಬಂದು ಹೋಗ್ಬಿಟ್ಟಿದೆ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲೇ ನೋಡ್ಬೇಕು, ಆದ್ರೆ ಹೆವಿ ಉಜ್ಜಾಡ್ಬಿಡಿರ್ತಾರೆ ಜನ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲೇ ನೋಡ್ತೀವಿ ಅಂದ್ರೆ ಇನ್ನೊಂದು ಕ್ರೇಜಿ ಬೈಕ್ ಇದೆ 3 ಸಿಲಿಂಡರ್ ಅಲ್ಲಿ, MV Agusta 800 F3 ಅಂತ. ಅಷ್ಟೇನಾದ್ರೂ ನಾನು ಲೈಫ್ ಅಲ್ಲಿ ಹೆವಿ ಕಾಸು ಮಾಡಿದ್ರೆ ಈ ಗಾಡಿನ ಸುಮ್ನೆ ಮನೆ ಸೆಂಟ್ರಲ್ಲಿ ನಿಲ್ಲಿಸ್ಕೊಳಕಾದ್ರೂ ತಗೋತೀನಿ. ಆದ್ರೆ ಇವತ್ತು ನಾನು ಇನ್ನೊಂದು ಗಾಡಿ ತಂದಿದ್ದೀನಿ, ಅದಕ್ಕೆ ಇಷ್ಟು ಜಾಗ ಬೇಕಾಗೋದಿಲ್ಲ, ಇಷ್ಟಿದ್ರೆ ಸಾಕು.